ಭಾಳ ಚಲೋ ಸಂಸಾರ ನಡೆದತ್ತು. 1 ವರ್ಷ ಆತು, 2 ವರ್ಷ ಆತು. ಅತ್ತಿ ಸೊಸಿಗೆ ಒಟ್ಟ ಜಗಳ ಹತ್ತಿದ್ದಿಲ್ಲಂತ. ನೀವು ಈ ಕಡೆ ಲಕ್ಷ ಕೊಟ್ಟು ಕೇಳ್ರಿ, ಬೆಳ್ಳಿ ಮೂರ್ತಿ ಬೇಕಾ ಬೇಡ ನಿಮಗೆ? ಕೇಳ್ರಿ ಕಡೆ ಇಲ್ಲಂತ. ನಿಮಗೆ ಆಶ್ಚರ್ಯ ಅನ್ಸತ್ತನ? ಈಗಿನ ಕಾಲದಾಗ ಅತ್ತಿ ಸಸಿ ಜಗಳ ಮಾಡಿಲ್ಲ ಅಂದ್ರೆ ಅದು ದೊಡ್ಡ ಆಶ್ಚರ್ಯನ. ಎಲ್ಲಿ ಅದ್ಭುತ ನಡೆದತ್ತಂದ್ರೆ ಜಗಳ ಇಲ್ಲಾರ್ದಲ್ಲೇನ ಅದ್ಭುತ ನಡೆದೈತೆ ಅಂತ ಅರ್ಥ. ಒಟ್ಟ 3 ವರ್ಷ ಆದರೂ ಜಗಳ ಹತ್ತಿದ್ದಿಲ್ಲಂತ. ಆ ಮನೆ ಮುಂದೆ ಒಬ್ಬ ಹೆಣ್ಮಗಳು ಕೂತಿದ್ಲು, ಮುದುಕಿ. ಆಕೆ ಯಾವಾಗಲೂ ಚಿಂತೆ ಮಾಡಕ್ಕೆ, 3 ವರ್ಷ ಆಯ್ತು ಇವ್ರ ಮನ್ಯಾಗ ಒಟ್ಟ ಜಗಳ ಇಲ್ಲಲ್ಲ, 1 ವರ್ಷ ಅಲ್ಲ 3 ವರ್ಷ ಆದರೂ ಇವ್ರ ಮನ್ಯಾಗ ಜಗಳ ಇಲ್ಲಲ್ಲ, ಹೆಂಗೆ ಮಾಡೋದು ಅಂತೇಳಿ ಚಿಂತೆ ಆಯ್ತು. ಈಕಿ ಚಿಂತೆ ಮಾಡ್ಕೊತ ಕೂತಿದ್ಲು. ಏನು ಇದನ್ನು ಎಲ್ಲ ಪ್ರಯತ್ನ ಮಾಡಿದ್ರು ಜಗಳ ಹತ್ತಲಿಲ್ಲ ಮನ್ಯಾಗ. ಒಟ್ಟು ಹೆಂಗೆ ನೋಡ್ಕೊಂಡಿದ್ಲು ಅಂದ್ರೆ, ಅತ್ತಿ ಸೊಸಿನ ಮಗಳು ನೋಡ್ಕೊಂಡಂಗೆ ನೋಡ್ಕೊಂಡಿದ್ಲು, ಸೊಸಿ ಅತ್ತಿನ ತಾಯಿ ನೋಡ್ಕೊಂಡಿದ್ಲು. ಇಬ್ಬರು ಬಾಂಧವ್ಯ ಹೆಂಗಿತ್ತಂದ್ರೆ ಶೇಂಗಾದಂಗಿತ್ತು, ಭಾಳ ಚಂದ ಆನಂದ. ಯಾವಾಗಲೂ ನೋಡಿದ್ರೆ ಇಬ್ಬರು ಒಟ್ಟ ಅತ್ತಿ ಸೊಸಿ ಕಣ್ಣಂಗೆ ಕಾಣ್ತಿದ್ರು, ಅವ್ರು ತಾಯಿ ಮಕ್ಕಳ ಕಣ್ಣಂಗೆ ಕಾಣ್ತಿದ್ರು. ಯಾರು ಚಲೋತಂಗೆ ನಡೆಯಾಕತ್ತಾರಂದ್ರೆ ಇವ್ರು ಮುಂದಿದ್ದವ್ರಿಗೆ ಆಗೋದಿಲ್ಲ ನೋಡ್ರಿ. ಮುಂದಿನ ಮನೆ ಮುದುಕಿಗೆ ಯಾವಾಗ ಏಕಿನ ಜಗಳ ಹಚ್ಚಿನಿ ಏನೋ ಚಿಂತೆ ಆಯ್ತು. ಚಿಂತೆ ಮಾಡ್ಕೋತ ಕೂತ್ಲು. 1 ವರ್ಷ ಆಯ್ತು, 2 ವರ್ಷ ಆಯ್ತು, 3ನೇ ವರ್ಷಕ್ಕೆ ಬೇರೆ ಊರಿನ ಅಜ್ಜಿ ಆ ಊರಿಗೆ ಬಂದಿದ್ರು. ಬರೋಣ ಏನು ಕೇಳಿದ್ಲು, ಮುಂದೆ ಬಂದು ನಿತ್ತಾಳ. ಈ ಮುದುಕಿ ಚಿಂತೆ ಮಾಡ್ಕೋತ ಮಾತಾಡ್ಸವಲ್ಲ, ಏ ಯವ್ವ ಏನು ಮಾಡಕತ್ತಿ, ಏನು ಚಿಂತೆ ಮಾಡಕತ್ತಿ, ಭಾಳ ದಿವ್ಸಕ್ಕೆ ಬಂದಿ ನೋಡಿಟ್ಟು ನನ್ನ ಕಡೆ ನೋಡು ಅಂದ್ಲು. ಇಲ್ಲ ಒಂದಿಟ್ಟು ಚಿಂತೆ ಮಾಡಕ್ಕೆ, ಏನು ಹೇಳೋದು, ಏನು ಅಂಥ ಚಿಂತೆ ಏನು ಮಾಡಕತ್ತಿ ಹೇಳು. ಏನಿಲ್ಲ, ನಾನು ಇಟ್ಟು ವಯಸ್ಸಾತು, ಮದುವೆ ಆಗಿ 6 ತಿಂಗಳಕ್ಕನ ಅತ್ತಿ ಸೊಸಿ ಜಗಳ ಹತ್ತತಿ. ಇವರು ಮನೆ ಮುಂದೆ 3 ವರ್ಷ ಆದರೂ ಜಗಳ ಹತ್ತಿಲ್ಲ, ಹೆಂಗಾರ ಮಾಡಿ ಜಗಳ ಹಚ್ಬೇಕಂತ ಚಿಂತೆ ಮಾಡಾಕತ್ತೀನಿ ಅನ್ಲಿಕ್ಕೆ. ಅಷ್ಟೇನ ಸುಮ್ಮಿರಲಿ. ಭಾಳ ಬೆರಕಿದ್ಲಿಕ್ಕೆ ಬೇರೆ ಊರಿನ ಮುದುಕಿ. ಸೊಸಿ ಅತ್ತಿ ಕುಡ್ಕೊಂಡು ಬಟ್ಟೆ ತೊಳ್ಯಾಕತ್ತಿದ್ರಂತ. ಬಟ್ಟೆ ತೊಳಿಬೇಕಾದ್ರೆ ಸೊಸಿನ ಕರದ್ಲಂತೀಗ ಮುದುಕಿ. ಸೊಸಿನ ಕರೆದ ಏನು ಹೇಳಿಲ್ಲ ಅಂದ್ರೆ ಕಿವ್ಯಾಗ, ಯಾರಿಗೆ ಹೇಳಕ್ಕೆ ಹೋಗ್ಬೇಡ ಅನ್ಲಿಕ್ಕೆ, ಯಾರಿಗೆ ಹೇಳಕ್ಕೆ ಹೋಗ್ಬೇಡ. ಹೋಗು ಓದ್ಲಿ. ಆಕಿ ಓದ್ಲಲ್ರಿ. ಬರೋಣ ಅತ್ತಿ ಕೇಳಿಲ್ಲ ಏನಂತ, ಏನು ಹೇಳಿದ್ಲಕ್ಕಿ, ಕ್ಯೂರಿಯಾಸಿಟಿ ನೋಡ್ರಿ ನಿಮಗೂ. ಏನು ಹೇಳಿಲ್ಲ ಅಕ್ಕಿ, ಯಾರಿಗೆ ಹೇಳಬೇಡಂತ ಹೇಳ್ಯಾಳ್ರಿ ಅಂದ. ಬಂತ ನೋಡ್ರಿ ಇಲ್ಲಿ. ಅಲ್ಲ, ನೀ ಯಾರಿಗೆ ಹೇಳಬೇಡ, ನಾನು ನಿಮ್ಮ ಅತ್ತೆ ಅದೀನಿ, ನಿನ್ನ ತಾಯಿ ನಿನ್ನ ಮಗಳು ಬೆಳೆಸಿದಂಗೆ ಬೆಳೆಸೀನಿ, ನನಗೆ ಹೇಳು. ಇಲ್ರಿ, ಅಕ್ಕಿ ಹೇಳಿದ್ದು ಯಾರಿಗೆ ಹೇಳಬೇಡಂತ ಹೇಳ್ಯಾಳ, ನೀ ಯಾರಿಗೆ ಹೇಳಕ್ಕೆ ಹೋಗ್ಬೇಡ, ನಾ ನಿಮ್ಮ ಮಗು ಇದ್ದಂಗೆ ಅದೇ, ನನಗೆ ಹೇಳು. ಇಲ್ರಿ, ಅಕ್ಕಿ ಹೇಳಾಕತ್ತಿದ್ದ ಯಾರಿಗೆ ಹೇಳಬೇಡಂತ ಹೇಳ್ಯಾಳ. ಅಯ್ಯೋ ಶಿವನ ಹತ್ತು ನೋಡ್ರಿ ಜಗಳ. ಎಷ್ಟು ಸೊಕ್ಕ ಬಂತಲ್ಲ. 3 ವರ್ಷ ಆಯ್ತು, ಸೊಸಿ ನೋಡ್ಕೊಂಡಿಲ್ಲ, ನಿನ್ನ ಮಗಳು ನೋಡ್ಕೊಂಡೀನಿ. ಏನು ಬೇಕಂತ ಅದನ್ನು ಮಾಡಿಕೊಟ್ಟೀನಿ, ಯಾವುದು ಬೇಕಂತ ಅದನ್ನು ಕೇಳಿಕೊಟ್ಟೀನಿ, ಎಲ್ಲ ಮಾಡೀನಿ, ನನಗೆ ಹೇಳೋದಿಲ್ಲ ನೀನು. ಇಲ್ರಿ ಅತ್ತಿಯರ, ಅಕ್ಕಿ ಹೇಳ್ಯಾಳ ಯಾರಿಗೆ ಹೇಳಬೇಡ ಅಂತ ಹೇಳ್ಯಾಳ. ಸೊಕ್ಕ ಬಂತಲ್ಲ, 3 ವರ್ಷಕ್ಕೆ ಸೊಕ್ಕ ಬಂತಲ್ಲ. ತಡಿ ಮಗ ಬರಲಿ, ಅವನ ಕಡೆ ಬಡಿಸ್ತೀನಿ. ಮಗ ಬಂದ, ನೋಡಿಲ್ಲಿ ನಿನ್ನ ಹೆಂಡತಿಗೆ ಸೊಕ್ಕ ಬಂದೈತೆ 3ನೇ ದಿವ್ಸಕ್ಕೆ, 3 ವರ್ಷಕ್ಕೆ ಎಷ್ಟು ಸೊಕ್ಕ ಬಂದೈತೆ ನೋಡು. ಏನು ಹೇಳಕತ್ತಲ್ಲ, ಮಂದಿ ಮಾತು ಕೇಳಲ್ಲ, ನನಗೆ ಹೇಳವಲ್ಲ. ಇಲ್ರಿ, ಅಕ್ಕಿ ಹೇಳಿದ್ದ ಯಾರಿಗೆ ಹೇಳಬೇಡಂತ ಹೇಳ್ಯಾಳ. ಗಂಡನು 4 ಬಡದ ಬಿಟ್ಟ. ಅಕ್ಕಿ ಅಳ್ಕೋತ ಮನೆ ಬಿಟ್ಟು ಹೋಗೇ ಬಿಟ್ಲು. ಏನ್ರಿ ಆಗಲೇ ಹೇಳಿದ್ನಲ್ಲ, ಏನಂತ, ಹೊಟ್ಯಾಗ ಹೋದ ವಿಷ ಒಬ್ಬ ವ್ಯಕ್ತಿನ ಕೊಲ್ತದ, ಕಿವ್ಯಾಗ ಹೋದ ವಿಷ ಇಡೀ ಕುಟುಂಬನ ಕೊಂದು ಹೋತು. ಹೊಡ್ರಿ ಚಪ್ಪಾಳೆ, ಸುಮ್ಮನೆ ಕೂತಿರಲ್ಲ. ಅದಕ್ಕೆ ಕೆಟ್ಟದ್ದು ಕೇಳಬೇಡ್ರಿ ಅಂತೇಳಿ ಬಸವಣ್ಣ ಏನು ಹೇಳಿದ, ಮತ್ತೊಂದು ಕೇಳದಂತೆ ಕಿವುಡನ್ನ ಮಾಡಯ್ಯ ತಂದೆ, ಕಿವುಡನ್ನ ಮಾಡ. ಎಷ್ಟು ಚಂದ ಹೇಳ್ಯ ನೋಡ್ರಿ ಬಸವಣ್ಣ. ನಾ ಯಾವತ್ತರ ಕಿವ್ಯಾಗಿನ ಬೆಂಡೋಲಿ ಕೊಡು ಪರಮಾತ್ಮ ಅಂತ ಕರೆ, ಕಿವುಡನ್ನು ಮಾಡಂತೇಳಿ ಯಾರು ಅನ್ನೋದಿಲ್ಲ, ಯಾರು ಅನ್ನೋದಿಲ್ಲ. ಬಸವಣ್ಣ ಹೇಳಕತ್ತಾನೆ, ಮತ್ತೊಂದು ಕೇಳದಂತೆ ಕಿವುಡನ್ನ ಮಾಡಯ್ಯ ತಂದೆ. ನಾವು ಕೇಳಂದ್ರೆ ಎಂಥ ಚಲೋ, ಚಾಡಿ ಕೇಳಾಕ, ನಿಂದನೆ ಕೇಳಾಕ, ಇಲ್ಲ ಅಂದರೆ ಈಗ ಬಂದ ನೋಡ್ರಿ, ನಾ ಡ್ರೈವರ್, ಇವನ ಎಲ್ಲಿ ಹೋದ್ರು ಇವ ಹಾಡವ, ಟ್ಯಾಕ್ಟರ್ ಹತ್ತಿದ್ರು ಇವ, ಬಸ್ ಹತ್ತಿದ್ರು ಇವ, ಎಲ್ಲ ಇವ.
ಹಿಂಗಾದ್ರೆ ಹೆಂಗೆ? ಅದಕ್ಕೆ ಬಸವಣ್ಣ ಹೇಳಿದ, ಮತ್ತೊಂದು ಕೇಳದಂತೆ ಕಿವುಡಣ್ಣ ಮಾಡಯ್ಯ ತಂದೆ. ಮತ್ತು ಏನು ಕೇಳಬೇಕ್ರಿ? ಮತ್ತೊಂದು ಅಂದ್ರೆ ಕೆಟ್ಟದ್ದು ಕೇಳಲಾರದಂಗೆ ಕಿವುಡನ್ನ ಮಾಡು ಅಂದ. ಮತ್ತು ಇನ್ನೇನು ಕೇಳಬೇಕು? ಬಸವಣ್ಣ ಹೇಳ್ತಾನ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ. ಯಾರ್ದು? ಮಹಂತ ಶಿವಯೋಗಿಗಳ ಕೀರುತಿ, ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳ ಮಹಿಮೆ, ಬಸವಣ್ಣನ ಪುರಾಣ, ಶರಣರ ಅನುಭವ, ವಚನ ಸಾರದ ಚಿಂತನವನ್ನು ಕೇಳಿದ್ರೆ ಇದು ಕೀರುತಿಯಾಗಿ ಈ ಕಿವಿಗೆ ಮಹತ್ವ ಬರ್ತದ ಅನ್ನೋದನ್ನು ತಾವು ತಿಳ್ಕೊಳ್ಬೇಕು. ಇಷ್ಟ. ಅದಕ್ಕೆ ಹೇಳ್ತಾರೆ ನೋಡ್ರಿ, ಕೆಳಜಾಣ ಶಿವ ಧ್ಯಾನ ಮಾಡಣ್ಣ ಅಂತೇಳಿ ಎಷ್ಟು ಚಂದ ಹೇಳ್ತಾರೆ. ಈಗ ನಮ್ಮ ಗವಾಯಿಗಳದನ್ನು ಹಾಡ ಆಡ್ತಾರೆ, ಕೇಳಿದ್ದು ಬಿಡ್ರಿ ಅಂತಾರೆ. ಸಣ್ಣ ಹುಡುಗೊಂಡಿಟ್ಟು ಏನರ ಉಡಾಳತನ ಮಾಡಿದ್ರು ಕಾಲು ಕೆಟ್ಟೈತಿ, ನ್ಯೂಸ್ನಾಗ ಯಾವ್ದಾರ ನ್ಯೂಸ್ ಬಂದ್ರು ಕಾಲು ಕೆಟ್ಟೈತಿ. ಹೌದ್ರೆ? ತಪ್ಪು ಮಾಡಿದವ್ರು ಯಾರು? ಒಂದು ಕಡೆ ಸತ್ಯಯುಗ ಅಂತಿತ್ತು, ಹೌದಲ್ಲ? ಸತ್ಯಯುಗದೊಳಗಿರುವಂತಹ ಮಣ್ಣು ಕಲಿಯುಗದೊಳಗೂ ಐತಿ. ಮಣ್ಣು ಕೆಟ್ಟೈತನ? ಇಲ್ಲ. ಸತ್ಯಯುಗದೊಳಗಿರುವಂತಹ ನೀರು ಕಲಿಯುಗದೊಳಗೈತಿ. ನೀರು ಕೆಟ್ಟೈತನ? ಇಲ್ಲ. ಸತ್ಯಯುಗದೊಳಗಿರುವಂತಹ ಸೂರ್ಯ ಚಂದ್ರರು ಕಲಿಯುಗದೊಳಗದಾರ. ಸೂರ್ಯ ಚಂದ್ರ ಕೆಟ್ಟಾರ? ಇಲ್ಲ. ಸತ್ಯಯುಗದೊಳಗಿರುವಂತಹ ಗಿಡ ಕಲಿಯುಗದೊಳಗೂ ಅದಾವ. ಗಿಡ ಕೆಟ್ಟೈತನ? ಇಲ್ಲ. ಸತ್ಯಯುಗದೊಳಗಿರುವಂತಹ ಪ್ರಾಣಿ ಪಕ್ಷಿ ಕಲಿಯುಗದೊಳಗದಾವ. ಪ್ರಾಣಿ ಪಕ್ಷಿ ಕೆಟ್ಟವನು? ಇಲ್ಲ. ಸತ್ಯಯುಗದೊಳಗಿರುವಂತಹ ಮನುಷ್ಯ ಕಲಿಯುಗದಾಗೂ ಅದಾನ. ಮನುಷ್ಯ ಕೆಟ್ಟನನ್ರಿ? 100% ಕೆಟ್ಟನ್ರಿ. ಹೌದಲ್ರಿ? ನೋಡ್ರಿ, ಸತ್ಯಯುಗದೊಳಗಿರುವಂತಹ ಎಲ್ಲ ಮಣ್ಣಾಗಿರ್ಬೋದು, ಹಣ್ಣಾಗಿರ್ಬೋದು, ನೀರಾಗಿರ್ಬೋದು, ಬೆಳಕಾಗಿರ್ಬೋದು, ಸೂರ್ಯ ಆಗಿರ್ಬೋದು, ಚಂದ್ರ ಆಗಿರ್ಬೋದು, ಗಿಡ ಆಗಿರ್ಬೋದು, ಪಕ್ಷಿ ಆಗಿರ್ಬೋದು, ಇವು ಯಾವ ಕಲಿಯುಗದೊಳಗಿದ್ದು ಕೆಟ್ಟಿಲ್ಲ. ಆದ್ರೆ ಮನುಷ್ಯ ಕಲಿಯುಗದೊಳಗದಾನ, ಆದ್ರೆ ಮನುಷ್ಯ ಕೆಟ್ಟಾನ. ಯಾಕಂತಂದ್ರೆ ಇಲ್ಲಿ ಸೃಷ್ಟಿ ಕೆಟ್ಟಿಲ್ಲ, ಸೃಷ್ಟಿಯನ್ನು ನೋಡುವಂತಹ ದೃಷ್ಟಿ ಕೆಟ್ಟೈತಿ, ಅದಕ್ಕೆ ಕಾಲ ಕೆಟ್ಟೈತಿ ಅನ್ನುವ ಹೆಸರು ಇಟ್ಟೈತಿ. ಇಷ್ಟ, ಬೇರೆ ಏನೂ ಇಲ್ಲ. ಅರ್ಥ ಮಾಡ್ಕೋರಿ. ಹೇಳ್ತಾನೆ ಒಂದು ಕಡೆ ಸುಭಾಷಿತಗಾರ, ಎಷ್ಟು ಚಂದ ಹೇಳ್ತಾನೆ, ಸದಯಂ ಹೃದಯಂ ಯಶ ಭಾಷಿತಂ ಸತ್ಯಭೂಷಿತಂ. ಸದಯಂ ಹೃದಯಂ ಯಶ ಭಾಷಿತಂ ಸತ್ಯಭೂಷಿತಂ ಕಾಯ ಪರಹಿತೆ ಯಶ ಕಲಿತಶ್ಯ ಕರೋತಿ ಕಿಂ. ಎಷ್ಟು ಚಂದ ಐತಿ ನೋಡಿದ. ಇದೊಂದು ಸಣ್ಣ ಸುಭಾಷಿತ, ಇದು ಎಷ್ಟು ಚಂದ ಐತಿ. ಸದಯಂ ಹೃದಯಂ ಯಶ ಅಂದ್ರೆ ಹೃದಯ ಸದ್ವಿಚಾರದಿಂದ ಕೂಡಿರಬೇಕು, ಒಳ್ಳೆಯ ಹೃದಯ ಇರಬೇಕು, ವಿಚಾರಗಳು ಒಳ್ಳೆಯವಿರಬೇಕು, ಎಲ್ಲರನ್ನ ನಮ್ಮವರು ಅನ್ನುವಂಥ ಅಪ್ಪಿಕೊಳ್ಳುವ ಭಾವ ಇರಬೇಕು. ನಮ್ಮ ಮಾತುಗಳೇನದಾವಲ್ಲ ಬೆಲ್ಲದ ಹಂಗಿರಬೇಕು. ನಮ್ಮ ಮಾತುಗಳು ಖಾರದಂಗಿರಬಾರ್ದು, ಬೆಲ್ಲದಂಗಿರಬೇಕು. ನಮ್ಮ ಮಾತುಗಳು 4 ಜನ ಕಿವಿಯೊಳಗೆ ಹೋಗುವಂಗಿರಬೇಕು, 4 ಜನ ಕಿವಿ ಮುಚ್ಕೊಳ್ಳುವಂಗಿರಬಾರ್ದು. ನಮ್ಮ ಹತ್ರ ಬರೋರು ನೋಡಿದ್ರೆ ಖುಷಿ ಪಡ್ಬೇಕು. ನಮ್ಮ ಹತ್ರ ಬರ್ಬೇಕಂದ್ರೆ ನಮ್ಮ ಹತ್ರ ಬರಲಾರ್ದಂಗೆ ದೂರ ಹೋಗಬಾರ್ದು. ಅಲ್ಲಿ ಹೇಳಕತ್ತಾರ, ಹೃದಯ ಬಹಳ ಸ್ವಚ್ಛ ಇರಬೇಕು. ಸದಯಂ ಹೃದಯಂ, ಸತ್ಯವಾಗಿರುವಂತಹ ದಯ, ಬಹಳವಾಗಿ ಮೃದುವಾಗಿರುವಂತಹ ಹೃದಯ, ಇವು ಎರಡೂ ಇದ್ದು ಈ ಕಾಯ ಎಲ್ಲರ ಹಿತಕ್ಕಾಗಿ, ಸಮಾಜದ ಹಿತಕ್ಕಾಗಿ, ಒಂದಿಷ್ಟು ಒಳ್ಳೆಯದನ್ನು ಬಯಸುವುದಕ್ಕಾಗಿ ಈ ಕಾಯ ಈ ಭೂಮಿ ಮ್ಯಾಗಿತ್ತಂದ್ರೆ ಸತ್ಯಯುಗ ಆದ್ರೆ ಏನು, ಕೃತಯುಗ ಆದ್ರೆ ಏನು, ತ್ರೇತಾಯುಗ ಆದ್ರೆ ಏನು, ಕಲಿಯುಗ ಬಂದ್ರೆ ಏನಪ್ಪ? ನಿನ್ನ ಮನೆಯೊಳಗೆ ನೀ ಆರಾಮಾಗಿದ್ದುಕೊಂಡು ಎಲ್ಲರಿಗೂ ಒಳ್ಳೆಯದು ಬಯಸಿ, ಎಲ್ಲರಿಗೂ ಒಳ್ಳೆಯದಾಗಲಿ, ನನಗೂ ಒಳ್ಳೆಯದಾಗಲಿ, ಸಮಾಜಕ್ಕೂ ಒಳ್ಳೆಯದಾಗಲಿ ಅಂತೇಳಿ ಅನ್ಕೊಂಡು ಈ ಕಾಯವನ್ನು 4 ಜನದ ಸಲುವಾಗಿ ದುಡಿಸಿದಪ್ಪ ಅಂತಂದ್ರೆ ಅಲ್ಲೇ ಸತ್ಯಯುಗ ಐತಿ, ಬೇರೆ ಎಲ್ಲಿಯೂ ಇಲ್ಲ. ಈಗ ಸತ್ಯಯುಗ ಎಲ್ಲೈತಿ ಗೊತ್ತನ್ರಿ? ಇಲ್ಲೇ ಐತಿ. ಮತ್ತು ಕಲಿಯುಗ ಎಲ್ಲೈತ್ರಿ? ಕಲಿಯುಗ ಎಲ್ಲೈತ್ರಿ ಅಂದ್ರೆ ಕುಂತ ನೋಡ್ರಿ ಸೀರಿಯಲ್ ನೋಡ್ಕೋತ ಅದು ಕಲಿಯುಗನ. ನಿಮ್ಗೆ ಇಂಟ್ರೆಸ್ಟ್ ಬರೋದಿಲ್ಲ. ವಿಲನ್ ಬಂದು ಒಬ್ಬರನ್ನ ಜೀವನ ಹಾಳು ಮಾಡ್ತಾನೆ ಅನ್ನೋ ಮಟ್ಟ ನಿಮಗೆ ಇಂಟ್ರೆಸ್ಟ್ ಬರೋದಿಲ್ಲ. ಬರೇ ಚಲೋದು ತೋರಿಸಿದ್ರೆ ನೋಡ್ತೀರ ನೀವು? ಸಾಧ್ಯನೇ ಇಲ್ಲ. ಚಲೋದು ತೋರಿಸಿದ್ರೆ ಯಾರೂ ನೋಡಂಗಿಲ್ಲ. ಒಂದಿಟ್ಟು ಕೆಟ್ಟದ್ದು ತೋರಿಸಿದ್ರೆ ಅಟ್ಟ ನೋಡ್ತಾನೆ ಮನುಷ್ಯ. ಮ್ಯಾಗಿರುವಟ್ಟು ಇಂಟ್ರೆಸ್ಟ್ ಒಳ್ಳೇದ್ರ ಮ್ಯಾಗಿಲ್ಲ ಈಗಿನ ಜಗತ್ತು.
ಅದಕ್ಕೆ ನಾವೇನಕತ್ತೇವು ಕಾಲು ಕೆಟ್ಟೈತ್ರಿ, ಕಾಲು ಕೆಟ್ಟೈತ್ರಿ ಅಂತೀವಿ. ಯಾವಾಗ ಕಾಲು ಕೆಡುವುದಲ್ಲ, ಮನುಷ್ಯ ಯಾವಾಗ ಶುದ್ಧ ಆಗ್ತಾನಂದ್ರೆ ಕೆಟ್ಟದ್ದು ನೋಡೋದು ಬಿಟ್ಟು ಯಾವಾಗ ಒಳ್ಳೆಯದನ್ನು ನೋಡಕ್ಕೆ ಪ್ರಾರಂಭ ಮಾಡ್ತಾನಲ್ಲ ಅವತ್ತ ಸತ್ಯಯುಗ ಪ್ರಾರಂಭ ಆದಂಗೆ. ಯಾವತ್ತು ಸೀರಿಯಲ್ ನೋಡೋದು ಬಿಟ್ಟು ಇಂಥ ಕಾರ್ಯಕ್ರಮದ ಒಳ್ಳೆಯ 4 ಮಾತು ಕೇಳಕ್ಕೆ ಬರಬೇಕಂತೇಳಿ ಕಾಲಿಡ್ತಾನಲ್ಲ ಅದ ಸತ್ಯಯುಗದ ಪ್ರಾರಂಭ, ಅದೇ ಸತ್ಯಯುಗದ ಪ್ರಾರಂಭ. ಎಲ್ಲ ಯುಗಗಳು ಬರ್ತಾವು, ವರ್ಷಗಳು ಬರ್ತಾವು, ಕಾಲಗಳು ಬರ್ತಾವು ಅಂತೇಳಿ ಹೊಸದಾಗಿ ಏನಾಗೈತಿ, ಭೂಮಿ ಚೇಂಜ್ ಆತು, ಗಿಡ ಚೇಂಜ್ ಆತು, ಎಲ್ಲ ಬದಲಾದು. ಮನುಷ್ಯ ಬದಲಾಗ್ಯಾನ. ಹೊಸ ವರ್ಷ ಬಂದೈತೆ ಅಂತೇಳಿ ಸ್ಟೇಟಸ್ನೇ ಹಾಕ್ಕೊಂಡು ಮೆರಿತಾರೆ. ಯುಗಾದಿ ಬಂತಂತೇಳಿ ಎಲ್ಲರೂ ಬಾಯಾಗ ಎಳ್ಳು ಬೆಲ್ಲ ಹಾಕ್ಕೊಂಡು ಭಾಳ ಚಂದ ಜೋರು ಹಬ್ಬ ಮಾಡ್ತಾರೆ. ಬದಲಾಗಿರ ಯುಗಾದಿ ಬಂದೈತೆ ಅಂತೇಳಿ ಬಟ್ಟೆ ಹಾಕ್ಕೊಂಡು ಬದಲಾಗುವುದಲ್ಲ, ಬಟ್ಟೆ ಹಾಕ್ಕೊಂಡು ಮೈಕಪ್ ಹಚ್ಕೊಂಡು ಬದಲಾಗುವುದಲ್ಲ. ಹೊಸ ವರ್ಷ ಬಂದೈತಂದ್ರೆ ನಾಡ ಬದಲಾಗೈತಿ, ಗಿಡ ಬದಲಾಗೈತಿ, ಕಾಯ ಬದಲಾಗೈತಿ. ಇವು ಬದಲಾಗೋದು ದೊಡ್ಡದಲ್ಲ, ಮನಸ್ಸು ಬದಲಾಗೋದು ಭಾಳ ದೊಡ್ಡದೈತಿ. ಅವಾಗ ಹೊಸ ವರ್ಷ ಪ್ರಾರಂಭ ಆಗೋದೈತಿ, ಅದು ಭಾಳ ದೊಡ್ಡದು. ಇದನ್ನು ಅರ್ಥ ಮಾಡ್ಕೊಂಡು ಬದುಕಬೇಕು. ಇದು ಸತ್ಯಯುಗದ ಸತ್ಯವಂತರ ವಚನದ ಶರಣರ ನುಡಿಗಳನ್ನು ಕೇಳುವ ಸಲುವಾಗಿ ಇಂತಹ ಸತ್ಸಂಗ ಮಾಡಾಕತ್ತಾರ. ಬೇರೆ ಏನೂ ಇಲ್ಲ. ಕಾಲ ಕೆಟ್ಟೈತೆ ಅಂತ ಹೇಳಕತ್ತಿರಲ್ಲ, ನೀವು ಕೆಡಾಕತ್ತಿರಲ್ಲ, ನಿಮ್ಮನ್ನು ಎಳ್ಕೊಂಡು ಕರ್ಕೊಂಡು ಬಂದು ಕುಂಡ್ರಿಸೋದ ಇದು ಕಾಯಕ. ಇದೇನು ಬೇರೆ ಇಲ್ಲ. ಇದು ಯಾವ ಕಾಯಕ? ಇದು ಮಡಿವಾಳನ ಕಾಯಕ. ಕೂಡಲ ಸಂಗನ ಶರಣರ ಅನುಭವ ಮಡಿವಾಳ ಕಾಯಕ ಅಂತೇಳಿ ಹೇಳ್ತಾರೆ. ಒಂದು ಕಡೆ ಎಷ್ಟು ಚಂದ ನೋಡ್ರಿ, ಮಡಿವಾಳ ಕಾಯಕ. ಮಡಿವಾಳರ ಬಟ್ಟೆ ಒಗಿತಾರೆ ಗೊತ್ತನ? ಮತ್ತು ಇಲ್ಲೇನು ಬಟ್ಟೆ ಒಗಸಕ್ಕೆ ಕರೆಸಿಲ್ಲ ನಿಮ್ಮನ್ನು, ಇಲ್ಲೇನು ಬಟ್ಟೆ ಒಗಸಕ್ಕೆ ಕರೆಸಿಲ್ಲ. ಮಡಿವಾಳ ಕಾಯಕ ಅಂತೇಳಿ ಯಾಕಂದ್ರೆ ಮಡಿವಾಳರ ಕೈಯಾಗ ಬಟ್ಟೆ ಕೊಟ್ರೆ ಬಟ್ಟೆ ಸ್ವಚ್ಛ ಆಕಾವು, ಮಡಿವಾಳರ ಕೈಯಾಗ ಬಟ್ಟೆ ಕೊಟ್ರೆ ಬಟ್ಟೆ ಸ್ವಚ್ಛ ಆಕಾವು. ಹಂಗೆ ಮಠದವ್ರ ಕೈಯಾಗ ಸ್ವಾಮಿಗಳ ಕೈಯಾಗ ಒಂದಿಟ್ಟು ಮನಸ್ಸು ಕೊಟ್ರೆ ಮನಸ್ಸು ಸ್ವಚ್ಛ ಆಕೈತ್ರಿ. ಅದಕ್ಕಿದು ಕೂಡಲ ಸಂಗನ ಶರಣರ ಅನುಭವ ಮಡಿವಾಳ ಕಾಯಕ, ಮಡಿವಾಳ ಕಾಯಕ ಅಂತ ಹೇಳ್ತಾರೆ. ಎಷ್ಟು ಆನಂದ ಇರುತ್ತೆ, ಎಷ್ಟು ಆನಂದ ಐತಿ. ಏನೂ ಇಲ್ಲ, ಕೇಳಬೇಕು, ಒಂದಿಷ್ಟು ಚಲೋದು ಕೇಳಬೇಕು, ಕೆಟ್ಟದ್ದಲ್ಲ. ನೋಡ್ರಿ, ನೀವು ಈ ಪ್ರಪಂಚದೊಳಗೆ 3 ವಿಶೇಷತೆ ಸಿಗುದ ಭಾಳ ಕಷ್ಟ ಐತಿ. ಭಾಳ ಅಂದ್ರೆ ಭಾಳ ಕಷ್ಟ. ಇವು 3 ಯಾವ್ರಿ? ಶಂಕರಾಚಾರ್ಯರು ಭಾಳ ಚಂದ ಹೇಳ್ತಾರೆ. ಇವು 3. ಒಂದು ಮನುಷ್ಯತ್ವ, ಭಾಳ ಲಕ್ಷ್ಯ ಕೊಡ್ರಿ. ಒಂದು ಮನುಷ್ಯತ್ವ, ಇನ್ನೊಂದು ಮುಮುಕ್ಷತ್ವ, ಇನ್ನೊಂದು ಮಹಾಜನಸಂಘ. ಇವು 3. ಮನುಷ್ಯತ್ವ ಸಿಗಬೇಕಂದ್ರೆ ಹೇಳ್ತಾಳೆ ನೋಡ್ರಿ ಅಕ್ಕ ಮಹಾದೇವಿ, ಏನು 84 ಲಕ್ಷ ಯೋನಿಗಳಿಂದ ಬಂದೆ ಬಾರದ ಭವಂಗಳ ಉಂಡೆ. ನೋಡ್ರಿ ಎಷ್ಟು ಅದ್ಭುತ. ನೀನು ಮನುಷ್ಯ ಆಗಿ ಹುಟ್ಟಬೇಕಾಗಿತ್ತಂದ್ರೆ 84 ಲಕ್ಷ ಜನ್ಮ ತಾಳಿದ ಮ್ಯಾಗ ಹುಟ್ಟುದಿದು. ಭಾಳ ದುರ್ಲಭವಾಗಿರುವಂತಹ ವಿಶೇಷತೆಗಳು ಇವು 3. ಒಂದು ಮನುಷ್ಯತ್ವ, 84 ಲಕ್ಷ ಯೋನಿಯೊಳಗೆ ಬಂದು 84 ಲಕ್ಷ ಜನ್ಮ ತಾಳಿ ಬಂದು ಇದು ಮಾನವ ಜನ್ಮ ಸಿಕ್ಕೈತಿ. ಯಾವುದೋ ಜನ್ಮದ ಪುಣ್ಯ ಮಾಡಿದಕ್ಕೆ ಈ ಜನ್ಮ ಸಿಕ್ಕೈತಿ. ಪುಣ್ಯ ಮಾಡಿದ ಈ ಜನ್ಮ ಪಡ್ಕೊಂಡು ಅಂದ ಮ್ಯಾಗ ಮುಂದೆ ಮೋಕ್ಷವನ್ನು ಪಡೆಯಬೇಕು. ಅದನ್ನು ಬಿಟ್ಟು ಬರೀ ಸಂಸಾರ, ಬರೀ ಇನ್ನೊಬ್ಬರ ನಿಂದನೆ, ಬರೀ ಇನ್ನೊಬ್ಬರ ಬಗ್ಗೆ ಮಾತಾಡೋದು, ಚಾಡಿ ಚೂಡಿ ಗುಟ್ಕ ಮಟ್ಕ ಇವಾಗಿಬಿಟ್ಟು ಬೇರೆ ಏನೂ ಇಲ್ಲ ನಮ್ಮದು. ಹಿಂಗಾದ್ರೆ ಹೆಂಗೆ? ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಮನುಷ್ಯತ್ವ ಸಿಗುದ ದೊಡ್ಡದೈತಿ. ಇದನ್ನು ನೀ ಚಲೋತಂಗ ಉಪಯೋಗ ಮಾಡ್ಕೋಬೇಕಪ್ಪ. ಇದು ಚಲೋತಂಗ ಆಗಬೇಕಂದ್ರೆ ಮುಮುಕ್ಷತ್ವ ಪಡಿಬೇಕು. ಮುಮುಕ್ಷತ್ವ ಅಂದ್ರೆ ಏನ್ರಿ? ಮುಕ್ತಿ ರೀ. ನಾವು ಹೆಂಗಾಗ್ಬಿಟ್ಟೇವೆ ಅಂದ್ರೆ ದೇವ್ರ ಹತ್ರ ಹೋಗ್ತೇವೆ, ಏನಂತ ಬಿಡ್ಕೋತೇವ್ರಿ? ನನಗೊಂದು ಚಲೋ ಮನಿ ಸಿಗ್ಲಿ ಅಂತ ಬಿಡ್ಕೋತೇವೆ, ಚಲೋ ಮನಿ ಸಿಗಲಿ ಅಂತ ಬಿಡ್ಕೋತೇವೆ, ಚಲೋ ಗಂಡು ಸಿಗಲಿ ಅಂತ ಬಿಡ್ಕೋತೇವೆ, ಚಲೋ ಹೆಂಡತಿ ಸಿಗಲಿ ಅಂತ ಬಿಡ್ಕೋತೇವೆ, ಚಲೋ ಕಾರ್ ತೊಗೊಂಬರ್ಲಿ ಅಂತ ಬಿಡ್ಕೋತೇವೆ, ಚಲೋ ಬಂಗಾರ ಸಿಗಲಿ ಅಂತ ಬಿಡ್ಕೋತೇವೆ, ಎಲ್ಲ ಬಿಡ್ಕೋತೇವೆ. ಯಾರು ಒಬ್ರರ ನನಗೆ ಮೋಕ್ಷ ಕೊಡಪ್ಪ ಅಂತೇಳಿ ಒಬ್ಬರ ಬಿಡ್ಕೊಂಡ್ರಿ? ಹಾಂ ರೀ, ಸಾಧ್ಯನೇ ಇಲ್ಲ. ಹೆಂಗ ದೇವರು ಬಂದು ಮುಂದೆ ನಿಂತಾನಂದ್ರು ಏನು ಬೇಕಪ್ಪ ನಿನಗಂತ ಕೇಳಿದ್ರೆ ಏನೂ ಇಲ್ರಿ, ನಮ್ಮ ಅಣ್ಣ ಭಾಳ ಚಲೋ ಬೆಳೆಯಕತ್ತಾನ, ಅವನು ಹೆಂಗಾರ ಮಾಡಿ ಕೆಳಗೆ ಕೆಡಬೇಕು ನೋಡ್ರಿ ಅಂತೀವಿ ನಾವು ಪರಮಾತ್ಮಕ್ಕೆ. ಹೌದಲ್ರಿ? ಏನೂ ಇಲ್ರಿ, ನಮ್ಮ ಮನೆ ಮುಂದೆ ಚಲೋ ಮನೆ ಕಟ್ಟ್ಯಾರಿ, ಆ ಮನೆ ನಾಳೆ ಬೀಳ್ಬೇಕಂತೀವಿ ನಾವು. ಇದಕ್ಕೆ ಹೊಂಟೈತೆ ಸಮಾಜ, ಇದನ್ನು ಬಿಟ್ಟೇವು ನಾವು. ಅದಕ್ಕೆ ಹೇಳಕತ್ತಾರೆ ಇಲ್ಲಿ ಮುಮುಕ್ಷತ್ವ, ಬಂಧನದಿಂದ ಮುಕ್ತಿಯಾಗಬೇಕು. ಒಂದು ಜೈಲಿತ್ತಂತ ಕೇಳ್ರಿ,
ಒಂದು ಜೈಲಿತ್ತಂತ. ಒಂದು ಜೈಲಿತ್ತು. ಆಗಸ್ಟ್ 15ಕ್ಕೆ ಒಂದು ದೊಡ್ಡ ಕಾರ್ಯಕ್ರಮ ನಡೆದಿತ್ತು. ಆ ಕಾರ್ಯಕ್ರಮಕ್ಕೆ ರಾಷ್ಟ್ರಪತಿ ಬಂದಿದ್ದಂತ. ರಾಷ್ಟ್ರಪತಿ ಬಂದಿದ್ದ. ಎಷ್ಟು ಅದ್ಭುತ ಅಂದ್ರೆ, ರಾಷ್ಟ್ರಪತಿ ಎಲ್ಲರನ್ನೂ ಹೋಗಿ ಮಾತಾಡಿಸಿ ಕಾರ್ಯಕ್ರಮ ಮುಗೀತು. ಎಲ್ಲ ಕೋಣಿಗಳಿಗೆ ಹೋಗಿ ಕೈದಿಗಳನ್ನು ಮಾತಾಡ್ಸಕತ್ತಂತ. ಎರಡು ಚಂದ. ಮೊದಲನೇ ಕೈದಿಗೆ ಹೋದಂತ ಮಾತಾಡ್ಸಿದ್. ಏನು ಬೇಕಪ್ಪ ನಿನಗಂತ ಕೇಳಿದಂತ. ರಾಷ್ಟ್ರಪತಿ ಕೈಯಾಗ ಎಲ್ಲ ಹಕ್ಕೈತಿ, ಬೇಕಾದವ್ರನ್ನ ಬಿಡುಗಡೆ ಮಾಡ್ಬೋದು, ಏನಿಲ್ಲ ಅಂದ್ರೆ ಅವ್ರಿಗೆಲ್ಲ ಕೊಡ್ಬೋದು ಒಳಗೆ ಜೈಲಿನಾಗಿದ್ದವ್ರಿಗೆ. ಅವಾಗ ಮೊದಲನೇ ಕೈದಿ ಹತ್ರ ಹೋದ, ಕೇಳಿದಂತ, ಏನು ಬೇಕು ನಿನಗೆ? ನಮ್ಮ ಮೈಗೆ ಹಚ್ಕೊಳಕ್ಕೆ ಒಟ್ಟು ಸೋಪು ಶಾಂಪು ಇಲ್ಲರಿ, ಶಾಂಪು ಕೊಡಿಸ್ರಿ, ಒಂದಿಟ್ಟು ವ್ಯವಸ್ಥೆ ಮಾಡಿರಿ ಅಂತ. ಏ ತಮ್ಮ, ಶಾಂಪು ಸೋಪ್ ಕೊಡ್ರಿ ಅವಂಗೆ. ನೆಕ್ಸ್ಟ್ ಮುಂದೆ ಹೋದ, ಎರಡನೇ ಕೋಣಿ ಒಳಗಿದ್ದ. ನಿನಗೇನು ಬೇಕಪ್ಪ? ಏನೂ ಇಲ್ಲರಿ, ಟಾಯ್ಲೆಟ್ ರೂಮಿಗೆ ನೀರು ಸರಿಯಾಗಿ ಬರೋವಲ್ಲ, ನೀರಿನ ವ್ಯವಸ್ಥೆ ಮಾಡಿರಿ ಅಂತಂತವ. ಏ ತಮ್ಮ, ರೂಮಿನ ವ್ಯವಸ್ಥೆ ಮಾಡಿ, ಟಾಯ್ಲೆಟ್ ರೂಮಿಗೆ ನೀರಿನ ವ್ಯವಸ್ಥೆ ಮಾಡು. ಮುಂದೆ ಹೋಗೋಣ. ಏನೂ ಇಲ್ಲರಿ, ಮಕ್ಕೊಳಕ್ಕೆ ಭಾಳ ಚಲೋ ನಿದ್ದೆ ಹತ್ತಿರ್ತಾವೆ, ಸೊಳ್ಳೆ ಭಾಳ ಕಾಡ್ತಾವೆ, ಸ್ವಲ್ಪ ಮಂಚರದಾನಿ ಕೊಟ್ಕೊಳ್ಳಿ ಕಳಿಸ್ರಿ ಅಂತಂತವ. ಆತಂತೇಳಿ ಮಂಚರದಾನಿ ಕೊಟ್ಟು ಕಳಿಸಿದ. ಇವಂಗೆ ಚಿಂತೆತ್ತು, ಇವ್ರಿಗೆ ಇದರಿಂದ ಹೊರಗೆ ಬರೋದ ಚಿಂತಿಲ್ಲ, ಇನ್ನೂ ಇದ್ರೊಳಗೆ ಇರ್ಬೇಕಂತಾವು. ಮುಂದೆ ಹಿಂಗೆ ಎಲ್ಲರೂ ಒಂದೊಂದು ಹೇಳ್ಕೊತ ಹೋದ್ರೆ ಲಾಸ್ಟ್ಯಾಗ ಒಬ್ಬ ಯುದ್ಧ. ಅವಾಗ ರಾಷ್ಟ್ರಪತಿ ಹತ್ತೆ ಬರೋಣ ಹೇಳಿದಂತ ಎರಡು ಚಂದ. ಅಣ್ಣಾರ, ಸರ್, ಸುಳ್ಳು ಯಾಕೆ ಹೇಳ್ರಿ, ನಾ ತಪ್ಪ ಮಾಡಿಲ್ರಿ, ನಾ ಏನೂ ತಪ್ಪು ಮಾಡಿಲ್ರಿ, ನನ್ನ ತಂದು ಒಳಗೆ ಹಾಕ್ಯಾರ, ದಯಮಾಡಿ ನಿಮ್ಮನ್ನು ಕೈ ಮುಗಿದು ಕೇಳ್ಕೊತೆ ನಾನು ಹೊರಗೆ ಬಿಟ್ಟು ಬಿಡ್ರಿ ಅಂದಂತ. ಅವಾಗ ರಾಷ್ಟ್ರಪತಿ ಇವನು ನೋಡಿ, ಹೊರಗೆ ಬಿಡೋದಲ್ಲ ತಮ್ಮ ಅಂತೇಳಿ ಅವನು ಹೊರಗೆ ಕರ್ಕೊಂಡು ಅಪ್ಕೊಂಡ್ರಂತ. ಇಟ್ಟರೊಳಗೆ 50 ಜನದ ಕಡೆ ಹೋಗಿ ಬನ್ನಿ, ಒಬ್ಬರು ಹೊರಗೆ ಹೋಗ್ತೇನಲ್ಲಿಲ್ಲ, ನೀ ಹೊರಗೆ ಬರ್ತೀನಿ ಅಂದಿಲ್ಲಪ್ಪ, ನಿನ್ನಂತ ಇದ್ರೆ ಈ ಜಗತ್ತು ಉದ್ಧಾರ ಆದಂಗೆ ಅಂದಂತ. ಇದಕ್ಕೆ ನಮಗೆ ಏನು ಸಂಬಂಧ ರೀ ಅಂತಂತೀರಣ? ಇದಕ್ಕೆ ನಮಗೆ ಏನು ಸಂಬಂಧ ಅಂತ ಗೊತ್ತಿರಣ? ಇಲ್ಲಿ ಈ ಭೂಮಿ, ಈ ಸಂಸಾರ ಅನ್ನೋದು ಜೈಲಿದ್ದಂಗೆ ರೀ. ಇದು ಜೈಲಿದ್ದಂಗೆ. ಪರಮಾತ್ಮನ ಬಂದು ನಮ್ಮ ಮುಂದೆ ನಿತ್ರ, ಯಪ್ಪ ಪರಮಾತ್ಮ ಅವನಿಡು ಬಂಗಾರ ಕೊಡಂತೇವು, ಸೋಪು ಕೊಡಂತೇವು, ಶಾಂಪೂ ಕೊಡಂತೇವು, ಚಲೋ ಹಲ್ಲು ಕೊಡಂತೇವು, ಚಲೋ ಮುಖ ಕೊಡಂತೇವು, ಚಲೋ ಆರೋಗ್ಯ ಕೊಡಂತೇವು, ಚಲೋ ಕಾರ್ ಕೊಡಂತೇವು, ಚಲೋ ಬಂಗ್ಲಾ ಕೊಡಂತೇವು, ದುಡ್ಡು ಕೊಡಂತೇವು. ಇದನ್ನ ಬೇಡ್ತೇವೆ ನಾವು. ಯಾರು ಒಬ್ಬರ ಪರಮಾತ್ಮನ ಹತ್ರ, ಬಿಡಪ್ಪ ನನ್ನನ್ನು ಈ ಜನ್ಮದಿಂದ ಮುಕ್ತಿ ಹೊಂದಿಸಿಬಿಡು, ಮೋಕ್ಷ ಕೊಡು ಅಂತೇಳಿ ಯಾರ ಕೇಳಿರಿ ನೀವು? ಒಬ್ಬರ ರಾತ್ರಿ ಮಲಗೋಕಾದ್ರೆ ಬೆಳಿಗ್ಗೆ ಎದ್ದುಗಳ ಕೈ ಮುಗದ ಒಬ್ಬರ ಕೇಳಿರಿ? ಇಲ್ಲ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಮನುಷ್ಯತ್ವ ಸಿಗೋದು ಬಹಳ ಕಷ್ಟ ಐತಿ, ಅದರ ಮುಂದುವರೆದಂತಹ ಮುಮುಕ್ಷತ್ವನು ಬಹಳ ಸಿಗೋದು ಬಹಳ ಕಷ್ಟ ಐತ್ರಿ. ಮನುಷ್ಯತ್ವ ಸಿಕ್ಕರೆ ಸಿಗಬಹುದು, ಮುಮುಕ್ಷತ್ವ ಸಿಕ್ಕರೆ ಸಿಗಬಹುದು. ಅದಕ್ಕಿಂತ ದುರ್ಲಭವಾಗಿರುವಂಥದ್ದು, ಅದಕ್ಕಿಂತ ಕಷ್ಟವಾಗಿರುವಂಥದ್ದು ಯಾವುದಪ್ಪ ಅಂತಂದರೆ ಅದು ಸತ್ಸಂಗ, ಮಹಾಜನ ಸಂಘ, ಪರಮಾತ್ಮರ ಸಂಘ, ಶಿವಾನಂದ ಮಹಾಸ್ವಾಮಿಗಳ ಸಂಘ ಸಿಗುವುದನ್ನೈತಲ್ಲ, ಇದು ಬಹಳ ಕಷ್ಟ ಐತಿ. ಇದು ಬಹಳ ಕಷ್ಟ ಐತಿ. ಇದನ್ನು ನಾ ಹೇಳಕತ್ತಿಲ್ಲ, ಶಂಕರಾಚಾರ್ಯರು ಹೇಳಕತ್ತಾರ. ನೀವೇನು ಬಂದು ಕೂತಿರಲ್ಲ, ಇದು ಭಾಳ ಪರಮ ಸುಖ. ಇದು ಸಿಗಬೇಕಾಗಿತ್ತಂದ್ರೆ ಎಷ್ಟು ಜನ್ಮದ ಪುಣ್ಯ ಮಾಡಿ ಬಂದು ಸಿಕ್ಕೈತೆ ಅನ್ನೋದು ಗೊತ್ತಿಲ್ಲ. ಇದು ಸಿಗೋದು ಭಾಳ ಕಷ್ಟ ಐತ್ರಿ. ಸತ್ಸಂಗ ಸಿಗೋದು ಅಂತಂದ್ರೆ ಸುಮ್ಮನೆ ಅಲ್ಲ. ನೋಡ್ರಿ, ಕಿವಿಯೊಳಗೆ ಒಂದಿಷ್ಟು ಚಲೋ ತಂಗಿ ಏನರ ಹಾಕೋಬೇಕ್ರಿ. ಏನು ಹಾಕೋಬೇಕ್ರಿ? ಕಿವಿಯೊಳಗೆ ಚಲೋ ತಂಗ ಹಾಕೋಬೇಕು. ಏನು ಹಾಕೊಳ್ಳೋಣ್ರಿ ಅಜ್ಜರ? ಬರೀ ತಾಲೂಕು, ಜಿಲ್ಲಾ, ಬುಂಗಡಿ ಇವ ಅದಾವ್ರಿ ಅಂತೀರನ? ಏನು ಇವನ ಹಾಕೊಳ್ಳೋದ್ರಿ? ಇಲ್ಲ ಕಿವಿ ಹೋಗ್ಯಾವ ಅಂತೇಳಿ ಆಯಿಲ್ ಹಾಕೊಳ್ಳೋದ್ರಿ, ಇಲ್ಲ ಕಿವಿ ಹೋಗ್ಯಾವ ಅಂತ ಮಷಿನ್ ಹಾಕೋದು, ಇದನ್ನ ಹಾಕೋದಂತೀರ? ಕಿವಿಯೊಳಗೆ ಒಂದಿಷ್ಟು ಒಳ್ಳೆಯ ವಿಚಾರಗಳನ್ನು ಹಾಕೋಬೇಕು. ನೋಡ್ರಿ, ನೀವು ಈ ಕಿವಿಗೆ ಮಹತ್ವ ಬರಬೇಕು. ಕಿವಿಯಾಗ ಹಾಕೋದೈತಲ್ಲ, ಇದು ಭಾಳ ವಿಶೇಷ. ಎಟ್ಟು ಕೆಟ್ಟ ಅನ್ನೋದಕ್ಕೆ ಒಂದು ಚಲೋ ಉದಾಹರಣೆ ಕೊಡ್ತೀನಿ. ಹೊಟ್ಟೆಯಾಗ ಹೋಗಿರುವಂತಹ ವಿಷ, ಹೊಟ್ಟೆಯೊಳಗೆ ಹೋಗಿರುವಂತಹ ವಿಷ ಒಬ್ಬ ವ್ಯಕ್ತಿನ ಕೊಲ್ತದ. ಕಿವಿಯೊಳಗೆ ಹೋದಂತಹ ವಿಷ ಒಂದು ಕುಟುಂಬ, ಒಂದು ಸಮಾಜವನ್ನು ಕೊಲ್ತದ. ಅದಕ್ಕೆ ಕಿವಿಯೊಳಗೆ ಏನು ಹಾಕೋತೀರ ಅನ್ನೋದು ಅದು ಬಹಳ ಮುಖ್ಯ ಆಗ್ತದೆ. ಇದನ್ನ ಅರ್ಥ ಮಾಡ್ಕೊ. ಹೆಂಗ್ರಿ ಅಂತೇಳಿ ಕೇಳಿದ್ರು. ಹಿಂಗೆ ಹೊಸದಾಗಿ ಇಬ್ಬರು ಮದುವೆ ಆಗಿಬಿಟ್ಟಿದ್ರು. ಗಂಡ ಹೆಂಡತಿ. ಅವ್ರಿಗೆ ಒಬ್ಬ ಅವ್ವ, ಒಬ್ಬ ಮಗ.